ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೋ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ವಿಡಿಯೋದಲ್ಲಿ ಮೊದಲಿಗೆ ನೋಡಿರ್ಬೋದು ಏನಪ್ಪ ಅಂತಂತಂದರೆ ಅರಣ್ಯ ಇಲಾಖೆಯಲ್ಲಿನ ಒಂದು ಫಾರೆಸ್ಟ್ ಗಾರ್ಡು ಮತ್ತು ಫಾರೆಸ್ಟ್ ವಾಚರ್ ಏನು ಹುದ್ದೆಗಳಿವೆ ಅವುಗಳಿಗೆ ಸಂಬಂಧಿಸಿರುವಂಥ ಒಂದು ಬಹುದೊಡ್ಡ ಬದಲಾವಣೆ. ಏನು ಬಹುದೊಡ್ಡ ಬದಲಾವಣೆ ಮತ್ತು ನೇಮಕಾತಿ ಬಗ್ಗೆ ಅಪ್ಡೇಟ್ ಏನು ಎಲ್ಲದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸರ್. ಓಕೆ, ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೀತಾ ಹೋಗ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಈಗ ಬಂದ್ಬಿಟ್ಟು ಫಾರೆಸ್ಟ್ ಗಾರ್ಡ್ ಈಗ ತಾನೇ ಮೊನ್ನೆ ಏನೋ ಆದೇಶ ಪ್ರತಿಗಳನ್ನ ಪಡ್ಕೊಂಡ್ರು 545ಕ್ಕೂ ಹೆಚ್ಚು ಅರಣ್ಯ ಗಸ್ತು ಪಾಲಕರು ಫಾರೆಸ್ಟ್ ಗಾರ್ಡ್. ಈಗ ನೆಕ್ಸ್ಟು ಫಾರೆಸ್ಟ್ ವಾಚರು ಸಹ ಆಲ್ರೆಡಿ ನೇಮಕಾತಿ ಮುಗಿದ್ದು. ಮೊದಲು ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡ್ತಾ ಇದ್ರು ಅಂತಂತಂದರೆ, ಅವರಿಗೆ ಏನು ಫಾರೆಸ್ಟ್ ವಾಚರ್ ಬಂದ್ಬಿಟ್ಟು 10th ಪರ್ಸೆಂಟೇಜ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತಾಯಿದ್ರು, ಹೌದಾ? ಅದೇ ಫಾರೆಸ್ಟ್ ಗಾರ್ಡ್ಗೆ ದ್ವಿತೀಯ PUC ಒಂದು ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತಾಯಿದ್ರು. ಬಟ್ ಈಗ ಏನಾಗಿದೆ ಅಂತಂತಂದರೆ ಅಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಇನ್ನು ಮುಂದೆ ಬರುವಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ನು ಯಾವುದೇ ಒಂದು ನೇಮಕಾತಿ ಇದ್ರಲ್ಲಾಗಿರ್ಬೋದು, ಇನ್ನು ಮುಂದೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಬಾರ್ದು ಅಂತೇಳಿ ಹಲವಾರು ರೀತಿಗೆ ಹೋರಾಟವನ್ನು ಮಾಡಿದರು. ಆ ಒಂದು ಕಾರಣಕ್ಕಾಗಿ ಕಳೆದ ಬಾರಿಯೇ ಏನಂತ ಹೇಳಿದ್ರು ಅಂದರೆ, ಮುಂದೆ ಬರುವಂತಹ ನೇಮಕಾತಿಯಿಂದ ನಾವು ಏನು ಮಾಡ್ತೀವಿ, ಪರೀಕ್ಷೆಯ ಮೂಲಕವೇ ಆಯ್ಕೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಇನ್ನು ಮುಂದೆ ಬರುವಂತಹ ನೇಮಕಾತಿಗೆ ಫಾರೆಸ್ಟ್ ಗಾರ್ಡ್ಗಾಗಿರ್ಬೋದು, ಫಾರೆಸ್ಟ್ ಗಾರ್ಡ್ ಹೆಂಗೆ ಮಾಡ್ತಿದ್ರಪ್ಪ ಅಂತಂದರೆ PUC ಅಂಕಗಳನ್ನ ತೊಗೊಂಡ್ರು, ಅಲ್ಲಿ 1:20 ತೆಗಿತಿದ್ರು. ಆನಂತರ ಎಕ್ಸಾಮ್ ಮಾಡ್ತಾಯಿದ್ರು. ಬಟ್ ಎಕ್ಸಾಮ್ ಮಾಡಲ್ಲ ಅಂತಲ್ಲ, ಬಟ್ ಫಸ್ಟ್ ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಎಲ್ಲರಿಗೂ ಅವಕಾಶ ಇರಲಿಲ್ಲ. ಅವಕಾಶ ಇದ್ದಿದ್ದು ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇತ್ತು ಫಾರೆಸ್ಟ್ ಗಾರ್ಡಲ್ಲಿ. ಹಾಗಾಗಿ ಆ ಒಂದು ಏನು ಹೆಂಗಿದ್ರು ಎಕ್ಸಾಮ್ ಮಾಡ್ತಾರೆ, ಡೈರೆಕ್ಟಾಗಿ ಎಲ್ಲರಿಗೂ ಸಹ ಪರೀಕ್ಷೆಯನ್ನು ಮಾಡಲಿ ಎಂಬುದು ಎಲ್ಲರ ಒಂದು ಆಶಯ ಆಗಿತ್ತು. ಅದರ ಅನುಸಾರವಾಗಿ ನೆಕ್ಸ್ಟು ಎಲ್ಲರಿಗೂ ಸಹ ಪರೀಕ್ಷೆಯನ್ನು ಮಾಡ್ತಾರೆ ಈಗ ಬರುವಂತಹ ನೇಮಕಾತಿಯಿಂದ. ಇನ್ನೊಂದೇನಪ್ಪ ಅಂದರೆ ಫಾರೆಸ್ಟ್ ವಾಚರ್ ಹೆಂಗಪ್ಪ ಅಂತಂತಂದರೆ, ಡೈರೆಕ್ಟು 10th ಮೆರಿಟ್ ಆಧಾರದ ಮೇಲೆ 1:10 ತೆಗಿತಾರೆ. ಆನಂತರ ಫಿಸಿಕಲ್ ಡೈರೆಕ್ಟ್ ಸೆಲೆಕ್ಷನ್, ಅದು ಯಾವುದೇ ರೀತಿಯಾದಂತಹ ಒಂದು ಪರೀಕ್ಷೆ ಇರಲಿಲ್ಲ, ಏನಿರಲಿಲ್ಲ. ಬಟ್ ಡೈರೆಕ್ಟ್ 10th SLC ನೀವು ಎಷ್ಟು ಸ್ಕೋರ್ ಮಾಡಿರ್ತಾರೋ ಅದರ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ತಾಯಿದ್ರು. ಓಕೆ, ಈ ರೀತಿಯಾಗಿ ನೇಮಕಾತಿ ಏನಾಗಿತ್ತು ಅಂತಂತಂದರೆ ನಡೀತಾ ಇತ್ತು. ಅವುಗಳನ್ನು ಬದಲಾವಣೆಯಾಗಿ ಮಾಡಿ ಈಗ ನೆಕ್ಸ್ಟ್ ಬರುವಂತಹ ನೇಮಕಾತಿಯಿಂದ ಯಾವುದೇ ಒಂದು ನೇಮಕಾತಿ ಆಗಲಿ, ಫಾರೆಸ್ಟ್ ಗಾರ್ಡ್, ಫಾರೆಸ್ಟ್ ವಾಚರ್, ಇನ್ನಿತರ ಹುದ್ದೆಗಳಿಗೂ ಸಹ ಏನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ತಿದ್ರು ಅವುಗಳಿಗೆ ಪರೀಕ್ಷೆ ಥ್ರೂ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತಾರೆ. ಓಕೆ, ನೋಡೋಣ ಏನಾಗುತ್ತೆ ಏನಿಲ್ಲ ಎಂಬುದನ್ನು. ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಸಹ ಇದಕ್ಕೆ ಏನಪ್ಪ ಅಂತಂದರೆ ಅಪ್ಲೈ ಮಾಡೋದಕ್ಕೂ ಸಹ ಮತ್ತು ಪರೀಕ್ಷೆ ಬರೆಯೋದಕ್ಕೂ ಸಹ ಎಲ್ಲರಿಗೂ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಓಕೆ, ಹಾಗಾಗಿ ಇದು ಸಹ ಆಗಲಿ ಅಂತ ಹೇಳ್ತಾ, ನೇಮಕಾತಿ ಬಂದುಬಿಟ್ಟು ಅತಿ ಶೀಘ್ರದಲ್ಲಿಯೇ ಬರುತ್ತೆ. ನೇಮಕಾತಿ ಬಗ್ಗೆಯೂ ಸಹ ಅತಿ ಬೇಗನೆ ನಾನು ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲ್ ನೀಡ್ತಾ ಹೋಗ್ತೀನಿ. ಈ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಲ್ರೆಡಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದೊಂದು ನೇಮಕಾತಿ ಆಗಿದೆ ಅಂಡಮಾನ್ ನಿಕೋಬಾರದಲ್ಲಿ, ಅದು ಕರ್ನಾಟಕದವರು ಸಹ ಅಪ್ಲೈ ಮಾಡ್ಬೋದು. ಅದರ ವಿಡಿಯೋ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ನೀವು ನೋಡಿ ಅಪ್ಲೈನ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.